ರಂಗೋಲಿ ಹಾಕುವಾಗ ಮಹಿಳೆ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸರಿಗೆ ತಲೆನೋವಾಗಿದೆ. ಆ ಕೇಸ್ ಸರಗಳ್ಳರ ಕೃತ್ಯಕ್ಕೆ ಅನ್ನೋದನ್ನೇ ಯಾವುದೇ ರೀತಿಯ ಸಾಕ್ಷ್ಯ ಸಿಗ್ತಾ ಇಲ್ಲ. ರಂಗೋಲಿ ಹಾಕುವಾಗ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆದರೆ ಅದು ಸರಗಳ್ಳರ ಕೃತ್ಯ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳು ಪುರಾವೆಗಳು ಸಿಗ್ತಾ ಇಲ್ಲ. ಯಾರೋ ಅಪರಿಚಿತ ವ್ಯಕ್ತಿಗಳು ಮನೆ ಬಳಿ ಬಂದಿಲ್ಲ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಮಹಿಳೆ ಜ್ಯೋತಿ ಸಾವನ್ನಪ್ಪಿದ್ದು ಹೇಗೆ? ಇದು ಸದ್ಯದ ಪ್ರಶ್ನೆಯಾಗಿದೆ. ಅಕ್ಕಪಕ್ಕದ CCTVಯನ್ನು ಪರಿಶೀಲಿಸಲಾಗ್ತಾ ಇದೆ. ಟವರ್ ಡಂಪ್ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಚೆಕ್ ಮಾಡಿದಾಗಲೂ ಕೂಡ ಯಾವುದೇ ರೀತಿಯ ಅಂಥ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂಥ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಆದರೆ ಆಕೆ ಮನೆ ಮುಂದೆ ಬೆಳಗ್ಗೆ 5ರಿಂದ 7 ಗಂಟೆ ತನಕ ಯಾರೂ ಕೂಡ ಓಡಾಡಿಲ್ಲ. ಪೆಪ್ಪರ್ ಸ್ಪ್ರೇ ಹಾಕಿ ಸರ ಮತ್ತು ಕಿವಿಯೋಲೆ ಕಳುವು ಮಾಡಿದ್ದಾರೆ ಎನ್ನುವ ಆರೋಪ ಇತ್ತು. ಕಿವಿಯೋಲೆ ಈಗಾಗಲೇ ಮನೆಯಲ್ಲಿ ಪತ್ತೆಯಾಗಿದೆ. ಕತ್ತಿನಲ್ಲಿ ನಿಜವಾಗಿಯೂ ಕೂಡ ಸರ ಇತ್ತಾ ಇಲ್ವಾ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೃತ ಮಹಿಳೆ ಜ್ಯೋತಿ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ನಂತರದಲ್ಲಿ ಜ್ಯೋತಿ ಸಾವಿನ ರಹಸ್ಯ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಮಾದನಾಯಕನ ಠಾಣೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.